Yes, dear students. Next concept is Lee-Chartier's principle. Okay. Nodi, it's a general principle which predicts the direction of the reaction and changing the pressure, volume, concentration, temperature, and even by the addition of inert gas. Okay. ಈ ಕನ್ಸ್ಟೆಂಟ್ಗಳನ್ನ ನಾವು ಚೇಂಜ್ ಮಾಡಿದ್ರೆ ಈಕ್ವಿಲಿಬ್ರಿಯಂ ಯಾವ ಪೊಸಿಷನ್ ಕಡೆ ಶಿಫ್ಟ್ ಆಗ್ಬೋದು ಅಂತ ಹೇಳುತ್ತೆ. ಬಟ್ ವಿಚ್ ಡಸ್ ನಾಟ್ ಪ್ರಿಡಿಕ್ಟ್ ದ ಎಕ್ಸ್ಟೆಂಟ್ ಟು ವಿಚ್ ದ ಡೈರೆಕ್ಷನ್ ಪ್ರೊಸೀಡ್ಸ್. ಎಷ್ಟಾಗುತ್ತೆ ಅಂತ ಹೇಳಲ್ಲ. ಓಕೆ, ಯಾವ ಕಡೆ ಶಿಫ್ಟ್ ಆಗುತ್ತೆ ಈಕ್ವಿಲಿಬ್ರಿಯಂ ಅಂತ ಹೇಳುತ್ತೆ. ಸೊ ಹಾಗಾಗಿ ಇಟ್ಸ್ ಅ ಜನರಲ್ ಪ್ರಿನ್ಸಿಪಲ್ ಆ್ಯಂಡ್ ವೆರಿ 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 ಇಂಪಾರ್ಟೆಂಟ್ ಪ್ರಿನ್ಸಿಪಲ್ ಇಟ್ ಈಸ್. ಯಾಕೆಂದರೆ ನೀವು ಎಂಟೈರ್ ಕೆಮಿಸ್ಟ್ರಿ ಎಲ್ಲಿವರೆಗೂ ಬೇಕಾದ್ರೂ ಓದಿ, ಅಲ್ಲಿ ಏನಾದರೂ ಈಕ್ವಿಲಿಬ್ರಿಯಂ ರಿವರ್ಸಿಬಲ್ ರಿಯಾಕ್ಷನ್ ಅಂತ ಬಂದರೆ ವಿ ಮಸ್ಟ್ ಅಪ್ಲೈ ಏನನ್ನ ಲೀ-ಚಾರ್ಟಿಯರ್ಸ್ ಪ್ರಿನ್ಸಿಪಲ್. ಹಾಗಾದ್ರೆ ಏನು ಹೇಳುತ್ತೆ ಇದು? ಇಟ್ ಸ್ಟೇಟ್ಸ್ ದಟ್ ವೆನ್ ಎಕ್ಸ್ಟರ್ನಲ್ ಸ್ಟ್ರೆಸ್ ಇಸ್ ಅಪ್ಲೈಡ್ ಆನ್ ಎ ಸಿಸ್ಟಮ್ ಅಟ್ ಡೈನಮಿಕ್ ಈಕ್ವಿಲಿಬ್ರಿಯಂ. ಓಕೆ, ಎಕ್ಸ್ಟರ್ನಲ್ ಸ್ಟ್ರೆಸ್ ಅಂದರೆ ಚೇಂಜ್ ಇನ್ ಪ್ರೆಷರ್ ಇರ್ಬೋದು, ಪ್ರೆಷರ್ ಚೇಂಜ್ ಮಾಡ್ಬೋದು, ಕಾನ್ಸಂಟ್ರೇಷನ್ ಚೇಂಜ್ ಮಾಡ್ಬೋದು, ವಾಲ್ಯೂಮ್ ಚೇಂಜ್ ಮಾಡ್ಬೋದು, ಟೆಂಪರೇಚರ್ ಮಾಡ್ಬೋದು. ಒಂದು ಈಕ್ವಿಲಿಬ್ರಿಯಂ ಸಿಸ್ಟಮ್ಗೆ ಅಪ್ಲೈ ಮಾಡಿದ್ರೆ then the system shifts the position of equilibrium so has to nullify the effect of stress. ಓಕೆ, ನೀವು ಯಾವ ಸ್ಟ್ರೆಸ್ನ ಅಪ್ಲೈ ಮಾಡಿದ್ರೆ ಅದನ್ನು ಕಡಿಮೆ ಮಾಡೋಕ್ಕೆ ಟ್ರೈ ಮಾಡುತ್ತೆ ಅಂತ ಹೇಳಿ, ಅಥವಾ ಹೀಗೂ ಡಿಫೈನ್ ಮಾಡ್ಬೋದು. ಆರ್ ಎಸ್ when a constraint what is meant by constraint? Small change. Constraint means small change in pressure, volume, or concentration or temperature. So, when a constraint is applied to a system, at equilibrium, stress anta helidinalla ade constraint. When a constraint means if there is small change in pressure or small change in volume or change in concentration or change in temperature is applied to a system at equilibrium, then the position of equilibrium shifts in such a way that the applied constraint is nullified ಅಂತರಾದ್ರೂ ಹೇಳಿ ಅಥವಾ ಕ್ಯಾನ್ಸಲ್ಡ್. ಅರ್ಥ ಆಯ್ತಾ ಈ ಸ್ಟೇಟ್ಮೆಂಟು? ರಿಪೀಟ್ ಮಾಡೋಣ. When a constraint means what? Small change in pressure or volume or concentration or temperature or even addition of inert gas is applied to a system at equilibrium. Okay, na equilibrium system ge apply ಮಾಡಿದ್ರೆ then the position of equilibrium shifts in such a way that ಯಾವ ಕಡೆ ಶಿಫ್ಟ್ ಆಗುತ್ತೆ ಈಕ್ವಿಲಿಬ್ರಿಯಂ ಪೊಸಿಷನ್ ಅಂದರೆ the applied constraint is nullified. ಓಕೆ, ನಾವು ಏನು ಕನ್ಸ್ಟ್ರೈಂಟ್ ಅಪ್ಲೈ ಮಾಡಿದ್ದೀವೋ ಚೇಂಜ್ ಮಾಡ್ತೀವೋ ಅದು ಕಡಿಮೆ ಆಗಬೇಕು, ನಲ್ಲಿಫೈ ಆಗಬೇಕು, ಕ್ಯಾನ್ಸಲ್ ಆಗಬೇಕು, ಆ ಕಡೆ ಈಕ್ವಿಲಿಬ್ರಿಯಂ ಪೊಸಿಷನ್ ಶಿಫ್ಟ್ ಆಗುತ್ತೆ. ಹಾಗಾದರೆ ಒಂದೊಂದಾಗಿ ಬರೋಣ. ಲೆಟ್ ಅಸ್ ಕನ್ಸಿಡರ್ ದ ಎಫೆಕ್ಟ್ ಆಫ್ concentration of reactants
or products. The effect of concentration of reactants or products. ಒಂದೊಂದಾಗಿ ಬರೋಣ. ಈಗ ಒಂದು ರಿಯಾಕ್ಷನ್ ತೊಗೊತೀವಿ. ರಿಯಾಕ್ಷನ್ ಇನ್ವಾಲ್ವ್ಸ್ ವಾಟ್? ರಿಯಾಕ್ಟೆಂಟ್ಸ್ ಆ್ಯಂಡ್ ಪ್ರಾಡಕ್ಟ್ಸ್. ನಾನು ಎಡಗೈನ ರಿಯಾಕ್ಟೆಂಟ್ ಅಂತ ತೊಗೊಂಡ್ರೆ ಬಲಗೈನ ಪ್ರಾಡಕ್ಟ್ ಅಂತ ತೊಗೊಳೋಣ. ರೈಟ್? ಹಾಗಿದ್ರೆ ಎಡಗೈ ಏನು? ಲೆಫ್ಟ್ ಹ್ಯಾಂಡ್ ರಿಯಾಕ್ಟೆಂಟ್ಸ್, ರೈಟ್ ಹ್ಯಾಂಡ್ ಪ್ರಾಡಕ್ಟ್. ಎಡಗಡೆಯಿಂದ ಬಲಗಡೆ ಹೋಗ್ತಾ ಇದೆ ಅಂದರೆ ಯಾವ ಡೈರೆಕ್ಷನ್? ಫಾರ್ವರ್ಡ್. ಬಲಗಡೆಯಿಂದ ಎಡಗಡೆ ಬರ್ತಾ ಇದೆ ಅಂದರೆ ಬ್ಯಾಕ್ವರ್ಡ್. ಸೊ ಮೊದಲು ಇಟ್ ಈಸ್ ಬ್ಯಾಲೆನ್ಸ್ಡ್ ಅಂದರೆ ಇಟ್ ಈಸ್ ಇನ್ ಈಕ್ವಿಲಿಬ್ರಿಯಂ ಸ್ಟೇಟ್ ಅಂದ್ಕೊಂಡು ಹೀಗೇನು ಮಾಡ್ತಾ ಇದ್ದೀನಿ. ವೆನ್ ದ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಈಸ್ ಇನ್ಕ್ರೀಸ್ಡ್, ನೋಡ್ರಿ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಜಾಸ್ತಿ ಆಗ್ತಾ ಇದೆ ಅಂದರೆ ಪ್ರಾಡಕ್ಟ್ ಏನಾಗಿದೆ? ಕಡಿಮೆ. ಎರಡೂ ಒಂದೇ. ವೆನ್ ದ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಈಸ್ ಇನ್ಕ್ರೀಸ್ ಆರ್ ದ ಕಾನ್ಸಂಟ್ರೇಷನ್ ಆಫ್ ದ ಪ್ರಾಡಕ್ಟ್ ಈಸ್ ಡಿಕ್ರೀಸ್, ಯಾವ ಕಡೆ ಶಿಫ್ಟ್ ಆಗಬೇಕು? ಜಾಸ್ತಿ ಆಗಿರೋದು ಕಡಿಮೆ. ಅಂದರೆ ದ ಈಕ್ವಿಲಿಬ್ರಿಯಂ ಶಿಫ್ಟ್ ಟುವರ್ಡ್ಸ್ ಫಾರ್ವರ್ಡ್ ಡೈರೆಕ್ಷನ್. ಅಂದರೆ ದ ಮೋರ್ ಆ್ಯಂಡ್ ಮೋರ್ ರಿಯಾಕ್ಟೆಂಟ್ಸ್ ಆರ್ ಕನ್ವರ್ಟೆಡ್ ಟು ಗಿವ್ ಪ್ರಾಡಕ್ಟ್ಸ್. ಅರ್ಥ ಆಯ್ತಾ? ರೈಟ್? ಈಗ ಉಲ್ಟಾ ಏನು? ಎಸ್, ಇನಿಷಿಯಲಿ ಇಟ್ ವಾಸ್ ಇನ್ ಈಕ್ವಿಲಿಬ್ರಿಯಂ ಸ್ಟೇಟ್. ಹೀಗೇನು ಮಾಡ್ತೀನಿ? ಸೊ ವಿ ಆರ್ ಆಡಿಂಗ್ ಸಮ್ ಪ್ರಾಡಕ್ಟ್. ಬಲಗೈ ನೋಡಿ ಮೇಲೋಯ್ತು. ಓಕೆ, ಅಂದರೆ ವಿ ಆರ್ ಆಡೆಡ್ ಪ್ರಾಡಕ್ಟ್ಸ್. ಪ್ರಾಡಕ್ಟ್ ಜಾಸ್ತಿ ಆಯಿತು ಅಂದರೆ ರಿಯಾಕ್ಟೆಂಟ್ಸ್ ಏನಾಗಿದೆ? ಕಡಿಮೆ ಆಗಿದೆ. ಸೊ ವೆನ್ ದ ಕಾನ್ಸಂಟ್ರೇಷನ್ ಆಫ್ ದ ಪ್ರಾಡಕ್ಟ್ ಈಸ್ ಇನ್ಕ್ರೀಸ್ಡ್ ಅಂದರೂ ಒಂದೇ, ಆರ್ ದ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಈಸ್ ಡಿಕ್ರೀಸ್ಡ್ ಅಂದರೂ ಒಂದೇ. ಈಗ ಯಾವ ಕಡೆ ಶಿಫ್ಟ್ ಆಗಬೇಕು? ಈಕ್ವಿಲಿಬ್ರಿಯಂ. ಇದು ಏನು ಹೆಚ್ಚಿಗೆ ಆಗಿದೆ? ಪ್ರಾಡಕ್ಟ್ ಕಡಿಮೆ ಆಗಬೇಕು. ಅಂದ್ರೇನು? ಪ್ರಾಡಕ್ಟ್ಸ್ ಆರ್ ಕನ್ವರ್ಟೆಡ್ ಬ್ಯಾಕ್ ಇನ್ ಟು ರಿಯಾಕ್ಟೆಂಟ್ಸ್. ಅಂದರೆ ದ ಈಕ್ವಿಲಿಬ್ರಿಯಂ ಶಿಫ್ಟ್ ಟುವರ್ಡ್ಸ್ ಬ್ಯಾಕ್ವರ್ಡ್ ಡೈರೆಕ್ಷನ್. ಇದೇ ಕನ್ಕ್ಲೂಷನ್ ಬೇಕಾಗಿರೋದು ನಿಮಗೆ. ಏನು ಕನ್ಕ್ಲೂಷನ್? ಎಸ್, ವೆನ್ concentration of reactant ಅಥವಾ reactants ಆರ್ ಅಂದ್ರೆ ಏನಿದೆ? ರಿಯಾಕ್ಟೆಂಟ್. ನೀವು ಹೀಗೆ ಬರೀಬಾರ್ದು, ಎಕ್ಸಾಮಲ್ಲಿ ಟೆಸ್ಟಲ್ಲಿ ರಿಯಾಕ್ಟೆಂಟ್ಸ್ ಅಂತಲೇ ಬರೀಬೇಕು. when the concentration of the reactants increase or concentration of the product and denote ಮಾಡಿದ್ದೀನಿ P ಅಥವಾ products decrease. ಎರಡು ಒಂದೇ. ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ಸ್ ಇನ್ಕ್ರೀಸ್ ಅಂದ್ರೂ ಒಂದೇ, ಅಥವಾ ಕಾನ್ಸಂಟ್ರೇಷನ್ ಆಫ್ ದ ಪ್ರಾಡಕ್ಟ್ ಡಿಕ್ರೀಸ್ ಅಂದ್ರೂ ಒಂದೇ. ದೆನ್ ಇನ್ನ ದ ಪೊಸಿಷನ್ ಆಫ್ ಈಕ್ವಿಲಿಬ್ರಿಯಂ ಶಿಫ್ಟ್, ಪೊಸಿಷನ್ ಆಫ್ ಈಕ್ವಿಲಿಬ್ರಿಯಂ ಫೇವರ್ ಅಥವಾ ಶಿಫ್ಟ್ towards position of equilibrium shift towards ಯಾವ ಕಡೆ? forward direction. Yes, the position of the equilibrium shift towards forward direction. ಅರ್ಥ ಆಯ್ತಾ? ಈಗ ಇದನ್ನ ರಿವರ್ಸ್ ಸ್ಟೇಟ್ಮೆಂಟ್ ಬರೀರಿ. ಏನು? when the concentration of reactants decrease, downward arrow ಅಂದ್ರೆ ಏನು? decrease, or concentration of product is increased, right? upward arrow ಅಂದ್ರೆ increase. when the concentration of the reactant decrease ಅಂದ್ರೂ ಒಂದೇ, ಅಥವಾ concentration of the product is increased ಅಂದ್ರೂ ಒಂದೇ, then the position of equilibrium shift towards the position of equilibrium shift towards ಯಾವ ಕಡೆ? ಬ್ಯಾಕ್ವರ್ಡ್ ಡೈರೆಕ್ಷನ್. ಅಂದರೆ ರಿವರ್ಸ್ ಅಂತ ನಾವು ಹೇಳ್ಬೋದು. ಬ್ಯಾಕ್ವರ್ಡ್ ಅಥವಾ ರಿವರ್ಸ್ ಡೈರೆಕ್ಷನ್. ಇದು ಕನ್ಕ್ಲೂಷನ್ ಆಫ್ ಎಫೆಕ್ಟ್ ಆಫ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ಸ್ ಆರ್ ಪ್ರಾಡಕ್ಟ್ಸ್. ಒಂದು ಎಕ್ಸಾಂಪಲ್ ತಗೋಣ. ಸೈ N2 plus 3H2 reversible
2NH3. So H2 plus I2 gives 2HI. ಈಗ ಯಾವುದಾದ್ರೂ ತಗೊಂಡಿದ್ದೀವಿ ಈಕ್ವಿಲಿಬ್ರಿಯಂ ರಿಯಾಕ್ಷನ್, ರೈಟ್? ಒಂದೊಂದಾಗೋಣ. ಇಲ್ಲಿ ಯಾವಾಗ ಫಾರ್ವರ್ಡ್ ಡೈರೆಕ್ಷನ್ ಶಿಫ್ಟ್ ಆಗುತ್ತೆ ನೋಡಿ, ವೆನ್ ದ ಕಾನ್ಸಂಟ್ರೇಷನ್ ಆಫ್ ನೈಟ್ರೋಜನ್ ಈಸ್ ಇನ್ಕ್ರೀಸ್. ಇದಕ್ಕೆ ಸ್ವಲ್ಪ ನೈಟ್ರೋಜನ್ ಹಾಕಿ, ಇಲ್ಲಿ ಗೊತ್ತಾಗಬೇಕು ನಿಮಗೆ. ಆಲ್ವೇಸ್ ಲೆಫ್ಟ್ ಸೈಡ್ ಇರೋದೇನೋ ರಿಯಾಕ್ಟೆಂಟ್ಸ್, ರೈಟ್ ಸೈಡ್ ಇರೋದೇನೋ ಪ್ರಾಡಕ್ಟ್ಸ್. ಗಟ್ ಇಟ್? ಹಾಗಿದ್ರೆ ರಿಯಾಕ್ಟೆಂಟ್, ವೆನ್ ದ ಕಾನ್ಸಂಟ್ರೇಷನ್ ಆಫ್ ದ ನೈಟ್ರೋಜನ್ ಈಸ್ ಇನ್ಕ್ರೀಸ್, ನೈಟ್ರೋಜನ್ ಅನ್ನೋದೇನು ರಿಯಾಕ್ಟೆಂಟ್. ಅಥವಾ ಕಾನ್ಸಂಟ್ರೇಷನ್ ಆಫ್ ಹೈಡ್ರೋಜನ್ ಈಸ್ ಇನ್ಕ್ರೀಸ್, ಹೀಗಾದ್ರೂ ಹೇಳ್ಬೋದು. ಆರ್ ವೆನ್ ಸಮ್ ಹೈಡ್ರೋಜನ್ ಈಸ್ ಆಡೆಡ್, ಅಥವಾ ನೈಟ್ರೋಜನ್ ಈಸ್ ಆಡೆಡ್, ಹೇಗೆ ಬೇಕಾದ್ರೂ ಹೇಳ್ಬೋದು. ಆರ್ ಸಮ್ ಅಮೋನಿಯಾ ಈಸ್ ರಿಮೂವ್ಡ್, ಏನಾಗುತ್ತೆ? ಈಕ್ವಿಲಿಬ್ರಿಯಂ ಶಿಫ್ಟ್ ಟುವರ್ಡ್ಸ್ ಫಾರ್ವರ್ಡ್ ಡೈರೆಕ್ಷನ್. ಓಕೆನಾ? ಅಥವಾ ಇದೇ ರಿಯಾಕ್ಷನ್ಗೆ ಸಮ್ ಅಮೋನಿಯಾ ಈಸ್ ಆಡೆಡ್, ಅಮೋನಿಯಾ ಅಂದ್ರೆ ಏನು? ಇಲ್ಲಿ NH3 ಅಂದ್ರೆ ಏನು? ಪ್ರಾಡಕ್ಟ್ ಆಡ್ ಮಾಡಿದ್ರೆ ಏನಾಯ್ತು? ಕಾನ್ಸಂಟ್ರೇಷನ್ ಜಾಸ್ತಿ ಆಯ್ತು. ಆರ್ ಸಮ್ ಹೈಡ್ರೋಜನ್ ಈಸ್ ರಿಮೂವ್, ಆರ್ ಸಮ್ ನೈಟ್ರೋಜನ್ ಈಸ್ ರಿಮೂವ್, ಹಾಗೇನಾಗುತ್ತೆ? ಈಕ್ವಿಲಿಬ್ರಿಯಂ ಶಿಫ್ಟ್ ಟುವರ್ಡ್ಸ್ ಬ್ಯಾಕ್ವರ್ಡ್ ಡೈರೆಕ್ಷನ್. ಅರ್ಥ ಆಯ್ತಾ? ಇದು ಒಂದು ಎಕ್ಸಾಂಪಲ್. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. H2 plus I2 gives 2HI. Hydrogen combines with the iodine gives hydrogen iodide. ಹಾಗಿದ್ರೆ ಈ ರಿಯಾಕ್ಷನ್ಗೆ ಸಮ್ ಹೈಡ್ರೋಜನ್ ಈಸ್ ಆಡೆಡ್, ಆರ್ ಸಮ್ ಅಯೋಡಿನ್ ಈಸ್ ಆಡೆಡ್, ಆರ್ ಸಮ್ HI ಹೈಡ್ರೋಜನ್ ಅಯೋಡೈಡ್ ಈಸ್ ರಿಮೂವ್ಡ್, ಏನಾಗುತ್ತೆ ಅವಾಗ? ಈಕ್ವಿಲಿಬ್ರಿಯಂ ಶಿಫ್ಟ್ ಟುವರ್ಡ್ಸ್ ಫಾರ್ವರ್ಡ್ ಡೈರೆಕ್ಷನ್. ಓಕೆನಾ? ರೈಟ್? ಅಥವಾ ಇದೇ ರಿಯಾಕ್ಷನ್ ರಿಮೂವ್ ಸಮ್ ಅಯೋಡಿನ್ ಅಂತ ಇದೆಯಪ್ಪ, ನಿಮಗೆ ತಕ್ಷಣ ಗೊತ್ತಾಗಬೇಕು. ಅಯೋಡಿನ್ ಅನ್ನೋದೇನೋ ರಿಯಾಕ್ಟೆಂಟ್ ಕಡಿಮೆ ಆದರೆ ಪ್ರಾಡಕ್ಟ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ದೆನ್ ಈಕ್ವಿಲಿಬ್ರಿಯಂ ಶಿಫ್ಟ್ ಟುವರ್ಡ್ಸ್ ಬ್ಯಾಕ್ವರ್ಡ್ ಡೈರೆಕ್ಷನ್. ಇಲ್ಲೇ ಇದೆ ಕನ್ಕ್ಲೂಷನ್. ಓಕೆನಾ? ರೈಟ್? ಹಾಗಾಗಿ ಎಸ್, ಸಮ್ HI ಈಸ್ ಆಡೆಡ್ ಅಂದ್ರೂ ಒಂದೇ, ಅಥವಾ ಕಾನ್ಸಂಟ್ರೇಷನ್ ಆಫ್ HI ಈಸ್ ಇನ್ಕ್ರೀಸ್. ಆರ್ ಸಮ್ H2 ಈಸ್ ರಿಮೂವ್ ಅಂದ್ರೂ ಒಂದೇ, ಕಾನ್ಸಂಟ್ರೇಷನ್ ಆಫ್ H2 ಈಸ್ ಡಿಕ್ರೀಸ್ ಅಂದ್ರೂ ಒಂದೇ. ಆರ್ ಸಮ್ ಅಯೋಡಿನ್ ಈಸ್ ರಿಮೂವ್, ದೆನ್ ದ ಈಕ್ವಿಲಿಬ್ರಿಯಂ ಶಿಫ್ಟ್ ಟುವರ್ಡ್ಸ್ ಬ್ಯಾಕ್ವರ್ಡ್ ಡೈರೆಕ್ಷನ್. Got it? ಅರ್ಥ ಆಯ್ತಾ? This is the effect of concentration of reactants on the products. ಓಕೆನಾ? ಹಾಗಿದ್ರೆ ನೆಕ್ಸ್ಟ್ ಬಂದ್ರೆ effect of pressure. What is the next one? Effect of pressure. Effect of pressure. Effect of pressure. ಮತ್ತು ಕನ್ಕ್ಲೂಷನ್ ಹೇಳ್ಬಿಟ್ಟು ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಇನ್ ಕನ್ಕ್ಲೂಷನ್, when pressure is increased, ಅಂದ್ರೂ ಒಂದನೇ, ಅಥವಾ at high pressure, ಹೈ ಪ್ರೆಷರ್ಲಿ ರಿಯಾಕ್ಷನ್ ಮಾಡ್ತಾ ಇದ್ದೀನಿ ಅಂದ್ರೆ ಒಂದನೇ, ಅಥವಾ ಪ್ರೆಷರ್ ಈಸ್ ಇನ್ಕ್ರೀಸ್ಡ್ ಅಂದ್ರೆ ಒಂದನೇ, ದೆನ್ ಏನಾಗುತ್ತೆ? ದ ಪೊಸಿಷನ್ ಆಫ್ ಈಕ್ವಿಲಿಬ್ರಿಯಂ, shift towards ಯಾವ ಕಡೆ? ಇಲ್ಲಿ ಎಫೆಕ್ಟ್ ಆಫ್ ಕಾನ್ಸಂಟ್ರೇಷನ್ ಅಲ್ಲಿ ಹೇಳಿದಂಗೆ ಡೈರೆಕ್ಟ್ ಆಗಿ ಫಾರ್ವರ್ಡು ಬ್ಯಾಕ್ವರ್ಡ್ ಅಂತ ಹೇಳಲ್ಲ, ಇಂಡೈರೆಕ್ಟ್ ಆಗಿ. ಯಾವಾಗ ಪ್ರೆಷರ್ ಜಾಸ್ತಿ ಆಗುತ್ತೋ ಅಥವಾ ಹೈ ಪ್ರೆಷರ್ ಅಲ್ಲಿ ಏನಾಗುತ್ತೆ? ಪೊಸಿಷನ್ ಆಫ್ ಈಕ್ವಿಲಿಬ್ರಿಯಂ ಶಿಫ್ಟ್ ಟುವರ್ಡ್ಸ್ ಡಿಕ್ರೀಸಿಂಗ್ ನಂಬರ್ ಆಫ್ ಮೋಲ್ಸ್. ಡಿಕ್ರೀಸಿಂಗ್ ಅಥವಾ ಲೆಸ್ ನಂಬರ್ ಆಫ್, decreasing number of moles. ನೋಡ್ರಿ, ನಾವು ಯಾವಾಗ ಪ್ರೆಷರ್ ಜಾಸ್ತಿ ಮಾಡ್ತೀವಿ ಯಾವ ಕಡೆ ಶಿಫ್ಟ್ ಆಗುತ್ತೆ ಈಕ್ವಿಲಿಬ್ರಿಯಂ? ಯಾವ ಕಡೆ ನಂಬರ್ ಆಫ್ ಮೋಲ್ಸ್ ಕಡಿಮೆ ಇರುತ್ತೋ ಆ ಕಡೆ, ಡಿಕ್ರೀಸಿಂಗ್ ನಂಬರ್ ಆಫ್ ಮೋಲ್ಸ್ ಕಡೆ ಶಿಫ್ಟ್ ಆಗುತ್ತೆ. ಅದೇ ರೀತಿ ಕಮಾನ್, ಸೊ when pressure is decreased,
when pressure is decreased, okay, or at low pressure, okay, always the equilibrium, position of equilibrium shift towards increasing number of moles, increasing ಅಥವಾ more number of moles. Yes, pressure ಕಡಿಮೆ ಆದರೆ ಯಾವ ಕಡೆ ಶಿಫ್ಟ್ ಆಗುತ್ತೆ ಈಕ್ವಿಲಿಬ್ರಿಯಂ, ಯಾವ ಕಡೆ ನಂಬರ್ ಆಫ್ ಮೋಲ್ ಜಾಸ್ತಿ ಇರುತ್ತೋ ಆ ಕಡೆ ಶಿಫ್ಟ್ ಆಗುತ್ತೆ, ರೈಟ್? ಹಾಗಿದ್ರೆ ಒಂದು ಎಕ್ಸಾಂಪಲ್ ತಗೋಣ. ಇದೇ ಎಕ್ಸಾಂಪಲ್ ತಗೊಂಡಿದ್ದು ನೋಡಿ. 8 plus 3H2 gives 2NH3. Right? Next, PCl5 gives PCl3 plus Cl2. Then H2 plus I2 gives 2HI. Next one, N2O4 gives 2NO2. ನಾನು 4 ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಒಂದೊಂದಾಗಿ ಬರೋಣ. ಇಲ್ಲಿ ಬರೋಣ. ಪ್ರೆಷರ್ ಜಾಸ್ತಿ ಫಸ್ಟ್ ಇಕ್ವೇಷನಲ್ಲಿ, ಫಸ್ಟ್ ಈಕ್ವಿಲಿಬ್ರಿಯಂ ರಿಯಾಕ್ಷನಲ್ಲಿ, ಓಕೆನಾ? ನಾವು ಪ್ರೆಷರ್ ಜಾಸ್ತಿ ಮಾಡಿದ್ರೆ ಯಾವ ಕಡೆ ಶಿಫ್ಟ್ ಆಗುತ್ತೆ ಈಕ್ವಿಲಿಬ್ರಿಯಂ? ಇಲ್ಲಿದೆ ನೋಡಿ ಕನ್ಕ್ಲೂಷನ್. ಪ್ರೆಷರ್ ಜಾಸ್ತಿ ಮಾಡಿದ್ರೆ ಯಾವ ಕಡೆ ನಂಬರ್ ಆಫ್ ಮೋಲ್ಸ್ ಕಡಿಮೆ ಇದೆಯೋ ಆ ಕಡೆ. ಮತ್ತೆ ಕೌಂಟ್ ಮಾಡ್ಕೊಂಬಿಡಿ. ಎಷ್ಟು ಮೋಲ್ಸ್ ಇದೆಯಪ್ಪ ಎಡಗಡೆ? ರಿಯಾಕ್ಟೆಂಟ್ ಸೈಡ್, ಬ್ಯಾಕ್ ಸೈಡ್, ರಿವರ್ಸ್ ಸೈಡ್ ಎಷ್ಟಿದೆ? 3 + 1. ಕೋಎಫಿಷಿಯಂಟ್ ಕೌಂಟ್ ಮಾಡೋದು ಅಷ್ಟೇ. 3 + 1 4 ಮೋಲ್ಸ್. ಇಲ್ಲಿ 2 ಮೋಲ್ಸ್. ಇಲ್ಲಿ ಬಂದರೆ ಏನಿದೆ ಕೋಎಫಿಷಿಯಂಟ್? 1 ಮೋಲ್. ಇಲ್ಲಿ 1 + 1 2 ಮೋಲ್. ಇಲ್ಲಿ ಬಂದರೆ 1 ಮೋಲ್ 2 ಮೋಲ್. ಇಲ್ಲಿ ಬಂದರೆ 1 + 1 2 moles. ಇಲ್ಲಿ 2 moles. Yes. At high pressure ಅಂದ್ರೆ ಒಂದನೇ, when the pressure is increased, first reaction ಗೆ equilibrium shift towards a decrease in number of moles ಅಥವಾ less number of moles. ಯಾವ ಕಡೆ ಕಡಿಮೆ ಇದೆ? Right side. ಅಂದ್ರೆ when the pressure is increased, position of equilibrium shift towards forward direction. ಅಂದ್ರೆ ಒಂದನೇ, ಅಥವಾ ರೈಟ್ ಸೈಡ್, ಲೆಫ್ಟ್ ರೈಟ್ ಅಂತ ಯೂಸ್ ಮಾಡಬಹುದು. ಅದೇ ರೀತಿ when the pressure is decreased, equilibrium shift towards ಯಾವ ಕಡೆ? more number of moles. ಯಾವ ಕಡೆ? ಲೆಫ್ಟ್ ಸೈಡ್ ಅಥವಾ ಬ್ಯಾಕ್ವರ್ಡ್ ಡೈರೆಕ್ಷನ್. ಇಲ್ಲಿ ಬರೋಣ. ಈ ರಿಯಾಕ್ಷನ್ ಎಡಗಡೆ 1 ಮೋಲ್, ಬಲಗಡೆ 2 ಮೋಲ್. ಹಾಗಿದ್ರೆ ಅಟ್ ಲೋ ಪ್ರೆಷರ್ಲಿ ಅಂದ್ರೆ ಪ್ರೆಷರ್ ಇಸ್ ಡಿಕ್ರೀಸ್, ಈಕ್ವಿಲಿಬ್ರಿಯಂ ಶಿಫ್ಟ್ ಟುವರ್ಡ್ಸ್ ಯಾವ ಕಡೆ? more number of moles ಅಂದ್ರೆ ರೈಟ್ ಸೈಡ್. At high pressure ಅಂದ್ರೆ when the pressure is increased, equilibrium shift towards back side ಅಂದ್ರೆ ಲೆಫ್ಟ್ ಸೈಡ್. ಓಕೆನಾ? ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಫಾರ್ವರ್ಡ್ ಡೈರೆಕ್ಷನ್ ಅಂತಲಾದ್ರೂ ಕೊಡ್ಬೋದು, ರೈಟ್ ಸೈಡ್ ಅಂತಲಾದ್ರೂ ಕೊಡ್ಬೋದು, ಬ್ಯಾಕ್ವರ್ಡ್ ಡೈರೆಕ್ಷನ್ ಅಂತಲಾದ್ರೂ ಕೊಡ್ಬೋದು, ಲೆಫ್ಟ್ ಸೈಡ್ ಅಂತಲಾದ್ರೂ ಕೊಡ್ಬೋದು. ಇಲ್ಲಿ ಬಂದರೆ ಸೊ ವೆನ್ ದ ಪ್ರೆಷರ್ ಈಸ್ ಇನ್ಕ್ರೀಸ್, ಈಕ್ವಿಲಿಬ್ರಿಯಂ ಯಾವ ಕಡೆ ಶಿಫ್ಟ್ ಆಗಬೇಕು? ಲೆಸ್ ನಂಬರ್ ಆಫ್ ಮೋಲ್ಸ್ ಯಾವ ಕಡೆ ಇದೆ? ಲೆಫ್ಟ್ ಸೈಡ್. equilibrium shift towards left side or backward direction. ಅದೇ at low pressure ಅಲ್ಲಿ, ಕಡಿಮೆ ಪ್ರೆಷರ್ ಅಲ್ಲಿ equilibrium shift towards more number of moles ಆ ಕಡೆ? forward direction ಅಥವಾ right side. ಈಗ ಇಲ್ಲೊಂದು ಎಕ್ಸಾಂಪಲ್. ಏನು? ಎಡಗಡೆ 2 moles, ಬಲಗಡೆ 2 moles. ಅಂದ್ರೆ ನಂಬರ್ ಆಫ್ ಮೋಲ್ಸ್ ಆಫ್ ರಿಯಾಕ್ಟೆಂಟ್ಸ್ ಅಂಡ್ ಪ್ರಾಡಕ್ಟ್ಸ್ ಆರ್ ಸೇಮ್ ಇದೆ. ಹಾಗಿದ್ರೆ ಇಂಥ ರಿಯಾಕ್ಷನ್ಗೆ ವಾಟ್ ಇಸ್ ದ ಎಫೆಕ್ಟ್ ಆಫ್ ಪ್ರೆಷರ್? ಓಕೆ, ರೈಟ್? ಎಸ್, ನಾಟ್. ಇಲ್ಲಿ ನೋಡಿ,
pressure has no effect. Pressure has no effect when the number of moles of reactants and products are same or equal. ಹಾಗಿದ್ರೆ ಇಲ್ಲಿ ಎರಡು ಕಡೆ 2 moles ಇದೆ ಹೌದಾನೆ. ಫಾರ್ ದಿಸ್ ಟೈಪ್ ಆಫ್ ರಿಯಾಕ್ಷನ್ ಪ್ರೆಷರ್ ಹ್ಯಾಸ್ ನೋ ಎಫೆಕ್ಟ್. ನೀವು ಪ್ರೆಷರ್ ಜಾಸ್ತಿ ಮಾಡು ಅಥವಾ ಕಡಿಮೆ ಮಾಡು, ಓಕೆ, ದೇರ್ ಇಸ್ ನೋ ಎಫೆಕ್ಟ್ ಫಾರ್ ಸಚ್ ರಿಯಾಕ್ಷನ್ಸ್. ಇದು ಎಫೆಕ್ಟ್ ಆಫ್ ಪ್ರೆಷರ್. ಅರ್ಥ ಆಯ್ತಾ? ಕನ್ಕ್ಲೂಷನ್ ಚೆನ್ನಾಗಿ ಗೊತ್ತಿರಬೇಕು, ರೈಟ್? ನೆಕ್ಸ್ಟ್ ಬಂದೆ ಎಫೆಕ್ಟ್ ಆಫ್ ಟೆಂಪರೇಚರ್. Effect of temperature. Effect of temperature. ನೋಡಿ, ಎಫೆಕ್ಟ್ ಆಫ್ ಕಾನ್ಸಂಟ್ರೇಷನ್ ನಾವು ಡೈರೆಕ್ಟ್ ಆಗಿ ಫಾರ್ವರ್ಡ್ ಬ್ಯಾಕ್ವರ್ಡ್ ಅಂತ ಯೂಸ್ ಮಾಡ್ತೀವಿ. ಅದೇ ರೀತಿ ಎಫೆಕ್ಟ್ ಆಫ್ ಯಾವುದರಲ್ಲಿ ಪ್ರೆಷರಲ್ಲಿ ಜಾಸ್ತಿ ಮಾಡೋಣ ಅಥವಾ ಕಡಿಮೆ ಮಾಡೋಣ ಪ್ರೆಷರ್ನ, ಸೊ ಬೇರೆ ಥರ ಸ್ಟೇಟ್ಮೆಂಟ್ ಬಂತು. ಅದೇ ರೀತಿ ಎಫೆಕ್ಟ್ ಆಫ್ ಟೆಂಪರೇಚರ್ ಏನು ಕನ್ಫ್ಯೂಷನ್ ಬರ್ಬೋಣ. ಎಸ್, ವೆನ್ ಟೆಂಪರೇಚರ್ ಈಸ್ ಇನ್ಕ್ರೀಸ್, ವೆನ್ ಟೆಂಪರೇಚರ್ is increased, when the temperature is increased ಅಂದ್ರು ಒಂದನೇ, or at high temperature ಅಂದ್ರು ಒಂದನೇ. When the temperature is increased or at high temperature, the position of equilibrium, agree, position of equilibrium shift towards ಯಾವ ಕಡೆ ಟೆಂಪರೇಚರ್ ಜಾಸ್ತಿ ಮಾಡಿದ್ರೆ endothermic direction. Endothermic direction. ಹೆಂಗೆ ಡಿನೋಟ್ ಮಾಡ್ತೀವಿ ಎಂಡೋಥರ್ಮಿಕ್ ಡೈರೆಕ್ಷನ್ ಅಂದರೆ ಡೆಲ್ಟಾ ಎಚ್ ಇಸ್ ಪಾಸಿಟಿವ್. ಯಾವ ಕಡೆ ಡೆಲ್ಟಾ ಎಚ್ ಪಾಸಿಟಿವ್ ಇರುತ್ತೋ ಆ ಕಡೆ ಶಿಫ್ಟ್ ಆಗುತ್ತೆ. ಅದೇ ನೋಡಿ ಇದಕ್ಕೆ ಆಪೋಸಿಟ್ ಸ್ಟೇಟ್ಮೆಂಟ್. ವೆನ್ ಟೆಂಪರೇಚರ್ ಈಸ್ ಡಿಕ್ರೀಸ್, when temperature is decreased ಅಂದ್ರು ಒಂದನೇ, ಆರ್ at low temperature ಅಂದ್ರು ಒಂದನೇ, low temperature ಅಂದ್ರು ಒಂದನೇ, then the position of equilibrium shift towards exothermic direction. Exothermic direction ಹೆಂಗೆ ಡಿನೋಟ್ ಮಾಡ್ತೀವಿ? ಎಕ್ಸೋಥರ್ಮಿಕ್ ಡೈರೆಕ್ಷನ್ ಅಂದರೆ by enthalpy change delta H should be ಏನಾಗಿರಬೇಕು? ನೆಗೆಟಿವ್. ಯಾವ ಕಡೆ ಡೆಲ್ಟಾ ಎಚ್ ನೆಗೆಟಿವ್ ಇರುತ್ತೋ ಆ ಕಡೆ ಶಿಫ್ಟ್ ಆಗುತ್ತೆ. ಯಾಕೆಂದರೆ ಯಾವುದೇ ರಿವರ್ಸಿಬಲ್ ರಿಯಾಕ್ಷನ್ಸ್ ಅಲ್ಲಿ, ಫಾರ್ ಎನಿ ರಿವರ್ಸಿಬಲ್ ರಿಯಾಕ್ಷನ್, ಈ ಫಾರ್ವರ್ಡ್ ಈಸ್ ಎಕ್ಸೋಥರ್ಮಿಕ್, ಬ್ಯಾಕ್ವರ್ಡ್ ಶುಡ್ ಬಿ ಎಂಡೋಥರ್ಮಿಕ್. ಫಾರ್ವರ್ಡ್ ಏನಾದರೂ ಡೆಲ್ಟಾ ಎಚ್ ಮೈನಸ್ ಇದ್ದರೆ ಬ್ಯಾಕ್ವರ್ಡ್ ಏನಾಗಿರಲೇಬೇಕು ಪ್ಲಸ್ ರಿವರ್ಸಿಬಲ್ ರಿಯಾಕ್ಷನ್ ಅಲ್ಲಿ. ಅಥವಾ ಈ ಫಾರ್ವರ್ಡ್ ಈಸ್ ಎಂಡೋಥರ್ಮಿಕ್, ಫಾರ್ವರ್ಡ್ ಏನಾದರೂ ಡೆಲ್ಟಾ ಎಚ್ ಪ್ಲಸ್ ಇದ್ದರೆ backward should be exothermic. The backward ಏನಾಗಿರಬೇಕು? should be minus exothermic. ಓಕೆನಾ? ಈ ಕನ್ಕ್ಲೂಷನ್ ಗೊತ್ತಿದ್ರೆ ಸಾಕು ನಿಮಗೆ. ಈ ಕನ್ಕ್ಲೂಷನ್ ಗೊತ್ತಿದ್ರೆ ಸಾಕು. ಹಾಗಿದ್ರೆ ನೋಡೋಣ ಈಗ. ಎಸ್, ಸಾಕಷ್ಟು ಎಕ್ಸಾಂಪಲ್ ಕೊಟ್ಟಿದ್ದೀವಿ. ಈಗ N2 plus 3H2 gives 2NH3 for which delta H is minus 92.3 kilojoules ಅಂತ. ಇದು ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ ಡೆಲ್ಟಾ ಎಚ್ ವ್ಯಾಲ್ಯೂ. ಓಕೆನಾ? ನೆಕ್ಸ್ಟ್ ಇಲ್ಲಿ ಬಂದರೆ ಡೆಲ್ಟಾ ಎಚ್ ಈಸ್ minus 51.3 kilojoules. Okay, no need to write these value, no need to remember this value. ಇಲ್ಲ ಮೈನಸ್ ಅಂತ ಕೊಡಬಹುದು ಸಾಕು. ಇಲ್ಲೂ ಬಂದರೆ ಡೆಲ್ಟಾ ಎಚ್ ಈಸ್ ಮೈನಸ್, ಹಿಂಗೆ ಬೇಕಾದರೂ ಕೊಡಬಹುದು. ಇಲ್ಲಿ ಬಂದರೆ N2O4 gives 2NO2. So here ಬಂದರೆ ಡೆಲ್ಟಾ ಎಚ್ ಈಸ್ plus 57.2 kilojoules. ಈಗ ಒಂದು ನೋಡ್ರಿ, ಫಸ್ಟ್ ಎಕ್ಸಾಂಪಲ್ ಅಲ್ಲಿ
N2 plus 3H2 gives 2 ಏನಾಯ್ತದೆ ಅಂದರೆ ಫಾರ್ವರ್ಡ್ ಡೈರೆಕ್ಷನ್ ಡೆಲ್ಟಾ H ಏನು ಮೈನಸ್ ನೆಗೆಟಿವ್. ಅದೇ ಬ್ಯಾಕ್ವರ್ಡ್ ಅಲ್ಲಿ ಏನಾಗಿರುತ್ತೆ ಪ್ಲಸ್ 92.3 ಅಂದರೆ ಎಕ್ಸೋಥರ್ಮಿಕ್. ಓಕೆನಾ. ಈ ರಿಯಾಕ್ಷನ್ ಫಾರ್ವರ್ಡ್ ಏನು ಮೈನಸ್ ಅಂದರೆ ಎಕ್ಸೋ, ಬ್ಯಾಕ್ವರ್ಡ್ ಶುಡ್ ಬಿ ಎಂಡೋ. ಸೊ ಇಲ್ಲಿ ಈ ರಿಯಾಕ್ಷನ್ ಅಲ್ಲಿ ಫಾರ್ವರ್ಡ್ ಈಸ್ ಎಕ್ಸೋ, ಬ್ಯಾಕ್ವರ್ಡ್ ಈಸ್ ಎಂಡೋ. ಆದರೆ ಈ ರಿಯಾಕ್ಷನ್ ಅಲ್ಲಿ ಫಾರ್ವರ್ಡ್ ಓಕೆನಾ ಡೆಲ್ಟಾ H ಪ್ಲಸ್ ಎಂಡೋ, ಬ್ಯಾಕ್ವರ್ಡ್ ಈಸ್ ಎಕ್ಸೋ ಮೈನಸ್. ಓಕೆನಾ. ಸೊ ಹಾಗಿದ್ಮೇಲೆ ಫಸ್ಟ್ ರಿಯಾಕ್ಷನ್ ಬರೋಣ. ಅಟ್ ಹೈ ಟೆಂಪರೇಚರ್ ಜಾಸ್ತಿ ಮಾಡ್ತಾ ಇದ್ದೀವಿ. ಈಕ್ವಿಲಿಬ್ರಿಯಂ ಯಾವ ಕಡೆ ಶಿಫ್ಟ್ ಆಗಬೇಕು ಎಂಡೋ. ಇಲ್ಲಿ ಯಾವ ಕಡೆ ಎಂಡೋ ಫಾರ್ವರ್ಡ್ ಏನಿದೆ ಮೈನಸ್ ಅಂದರೆ ಎಕ್ಸೋ. ಸೊ ಎಂಡೋ ಯಾವ ಕಡೆ ಬರುತ್ತೆ ಬ್ಯಾಕ್ವರ್ಡ್. ಸೊ ಈಕ್ವಿಲಿಬ್ರಿಯಂ ಶಿಫ್ಟ್ ಟುವರ್ಡ್ಸ್ ಬ್ಯಾಕ್ವರ್ಡ್ ಡೈರೆಕ್ಷನ್. ಯಾವಾಗ ಹೈ ಟೆಂಪರೇಚರ್. ಇದೇ ರಿಯಾಕ್ಷನ್ ನೀವು ಟೆಂಪರೇಚರ್ ಕಡಿಮೆ ಮಾಡಿದೆ ಅಂದರೆ ಲೋ ಟೆಂಪರೇಚರ್ಲಿ ಮಾಡ್ತಾ ಇದ್ದಾರೆ ರಿಯಾಕ್ಷನ್ ಈಕ್ವಿಲಿಬ್ರಿಯಂ ಶಿಫ್ಟ್ ಟುವರ್ಡ್ಸ್ ಎಕ್ಸೋಥರ್ಮಿಕ್. ಯಾವ ಕಡೆ ಎಕ್ಸೋ ಇದೆ ಫಾರ್ವರ್ಡ್ ಡೈರೆಕ್ಷನ್. ರೈಟ್. ಹಾಗಾದ್ರೆ ಸೆಕೆಂಡ್ ಎಕ್ಸಾಂಪಲಿಗೆ ಬಂದರೆ ಆ ಸೆಕೆಂಡ್ ಎಕ್ಸಾಂಪಲಲ್ಲಿ ಎಸ್ ಅಟ್ ಲೋ ಟೆಂಪರೇಚರ್ ಅಂತೀನಪ್ಪ. ಅಟ್ ಲೋ ಟೆಂಪರೇಚರ್ ಯಾವಾಗ ಈಕ್ವಿಲಿಬ್ರಿಯಂ ಯಾವ ಕಡೆ ಶಿಫ್ಟ್ ಆಗಬೇಕು ಎಕ್ಸೋ. ಯಾವ ಕಡೆ ಇದೆ ಎಕ್ಸೋ ರೈಟ್ ಸೈಡ್. ಸೊ ಅಟ್ ಲೋ ಟೆಂಪರೇಚರ್ ದ ಈಕ್ವಿಲಿಬ್ರಿಯಂ ಶಿಫ್ಟ್ ಟುವರ್ಡ್ಸ್ ಫಾರ್ವರ್ಡ್ ಡೈರೆಕ್ಷನ್. ಕಮ್ ಟು ದಿಸ್ ಎಕ್ಸಾಂಪಲ್. ಓಕೆನಾ. ಸೊ N2O4 ಇದನ್ನ ಡೈಮರ್ ಆಫ್ ನೈಟ್ರೋಜನ್ ಡೈಆಕ್ಸೈಡ್ ಅಂತೀವಿ. gives ಅಂದರೆ ಡಿಕಂಪೋಸಸ್ ಟು ಗಿವ್ NO2 monomer ಆಫ್ ನೈಟ್ರೋಜನ್ ಡೈಆಕ್ಸೈಡ್. ಸೊ ಹಾಗಿದ್ಮೇಲೆ ಇಲ್ಲಿ ನೋಡ್ರಿ ಓಕೆನಾ. ಸೊ ಅಟ್ ಹೈ ಟೆಂಪರೇಚರ್ ಓಕೆ ಎಸ್ ಅಟ್ ಹೈ ಟೆಂಪರೇಚರ್ ಸುಮ್ಮನೆ ಒಂದು ಬರೀತಾ ಇದ್ವಿ. ಓಕೆ ಎಸ್ ಈಕ್ವಿಲಿಬ್ರಿಯಂ ಶಿಫ್ಟ್ position of equilibrium shift towards ಕನ್ಕ್ಲೂಷನ್ ಜ್ಞಾಪಕ ಬರಬೇಕು. ಟೆಂಪರೇಚರ್ ಜಾಸ್ತಿ ಮಾಡ್ತಾ ಇದ್ದೀನಿ ಅಂದರೆ ಈಕ್ವಿಲಿಬ್ರಿಯಂ ಶಿಫ್ಟ್ ಟುವರ್ಡ್ಸ್ ಎಂಡೋಥರ್ಮಿಕ್. ಯಾವ ಕಡೆ ಇದೆ ಎಂಡೋಥರ್ಮಿಕ್ ಬಲಗಡೆ ಡೆಲ್ಟಾ H is ಪ್ಲಸ್. ಈಕ್ವಿಲಿಬ್ರಿಯಂ ಶಿಫ್ಟ್ ಟುವರ್ಡ್ಸ್ ರೈಟ್ ಸೈಡ್ ಅಥವಾ ಫಾರ್ವರ್ಡ್ ಡೈರೆಕ್ಷನ್. ಓಕೆನಾ. ಹೀಗೆ ಎಷ್ಟು ಎಕ್ಸಾಂಪಲ್ ಬೇಕಾದರೂ ತಗೊಬಹುದು. ಗಾಟ್ ಇಟ್. ಅಂಡ್ ಫೈನಲಿ ವಿ ಹ್ಯಾವ್ ಸೊ ಒನ್ ಮೋರ್ ಎಫೆಕ್ಟ್. ಇದು ಎಕ್ಸಾಮ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್. ಏನು ಎಫೆಕ್ಟ್ ಆಫ್ ಅಡಿಷನ್ ಆಫ್ inert gas. Effect of addition of inert gas. ಏನು inert gas ಅಂದರೆ noble gases, rare gases ಅಂದರೆ zero group elements. Periodic table ಅಲ್ಲಿ ಸೊ ಎಕ್ಸ್ಟ್ರೀಮ್ ರೈಟ್ ಹ್ಯಾಂಡ್ ಸೈಡ್ ಅಂದರೆ 18th ಗ್ರೂಪ್ ಲಾಸ್ಟ್ ಗ್ರೂಪ್ ಅಲ್ಲಿ ಇರೋ ಎಲಿಮೆಂಟ್ಸ್ ನ 6 monoatomic elements are called noble gases like ಯಾವುದು helium, neon, argon, krypton, xenon and radon etc. right? ಎಸ್. ಹಾಗಿದ್ಮೇಲೆ ಇಲ್ಲಿ ಎರಡು ಥರ ಡಿಫೈನ್ ಮಾಡ್ಬೋದು ಅಡಿಷನ್ ಆಫ್ ಇನರ್ಟ್ ಗ್ಯಾಸ್. ಓಕೆ ಅಡಿಷನ್ ಆಫ್ ಇನರ್ಟ್ ಗ್ಯಾಸ್ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್ ಅಂದರೆ ಓಕೆ ವೆನ್ ದ ಇನರ್ಟ್ ಗ್ಯಾಸ್ ಲೈಕ್ ಹೀಲಿಯಮ್ ಆರ್ ನಿಯಾನ್ ಈಸ್ ಆಡೆಡ್ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್ ಓಕೆ ದೇರ್ ಇಸ್ ನೋ ಎಫೆಕ್ಟ್. ಕಾನ್ಸ್ಟೆಂಟ್ ವಾಲ್ಯೂಮ್ ಅಲ್ಲಿ ಆಗ್ತದೆ. ಯಾಕೆಂದರೆ ಅಟ್ ಗಿವನ್ ಟೆಂಪರೇಚರ್ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ yes the concentration of the reactants is or products is equal to their partial pressures. ಹಾಗಿದ್ರೆ at constant volume there is no effect of addition of inert gas. okay ಈ constant pressure ಬಂದ್ರೆ at constant pressure even addition of inert gas has no effect. ಯಾವಾಗ when the number of moles of reactants and products are same. ನೋಡಿ ಈ ರಿಯಾಕ್ಷನ್ ಕಾನ್ಸ್ಟೆಂಟ್ ಪ್ರೆಷರ್ಲೇ ಮಾಡ್ತಾ ಇದ್ದೀವಿ. ಕಾನ್ಸ್ಟೆಂಟ್ ಪ್ರೆಷರ್ ಕಾನ್ಸ್ಟೆಂಟ್ ಆಗಿಟ್ಟು ಒಂದು ಇದನ್ನ ಹಾಕ್ತೀನಿ ಯಾವುದನ್ನ ಇನರ್ಟ್ ಗ್ಯಾಸ್ ಲೈಕ್ ಹೀಲಿಯಮ್ ನಿಯಾನ್ ಅಥವಾ ಆರ್ಗಾನ್ ಹಾಕ್ತೀನಿ ಯಾವುದೋ ಒಂದು ಇನರ್ಟ್ ಗ್ಯಾಸ್ನ. ಇಲ್ಲಿ ನಂಬರ್ ಆಫ್ ಮೋಲ್ ಸೇಮ್ ಇರೋದ್ರಿಂದ ಪ್ರೆಷರ್ ಹ್ಯಾಸ್ ನೋ ಎಫೆಕ್ಟ್. ಹಾಗಿದ್ರೆ ಎಸ್ ಅಡಿಷನ್ ಆಫ್ ಇನರ್ಟ್ ಗ್ಯಾಸ್ ಯಾವಾಗ ಎಫೆಕ್ಟ್ ಆಗುತ್ತೆ ಅಂದರೆ ಇಫ್ ದೆರ್ ಇಸ್ ಚೇಂಜ್ ಇನ್ ನಂಬರ್ ಆಫ್ ಮೋಲ್ಸ್ ಆಫ್ ರಿಯಾಕ್ಟೆಂಟ್ಸ್ ಅಂಡ್ ಪ್ರಾಡಕ್ಟ್ಸ್. ನಂಬರ್ ಆಫ್ ಮೋಲ್ಸ್ ಆಫ್ ರಿಯಾಕ್ಟೆಂಟ್ಸು ಮತ್ತು ಪ್ರಾಡಕ್ಟ್ಸ್ಗೆ ಚೇಂಜ್ ಇರಬೇಕು, ಸೇಮ್ ಇರಬಾರ್ದು ಅಟ್ ಕಾನ್ಸ್ಟೆಂಟ್ ಪ್ರೆಷರ್. ಅಂದರೆ ಈ ಮೂರು ಎಕ್ಸಾಂಪಲ್ ತಗೊಬಹುದು. ಹಾಗಿದ್ರೆ ಕನ್ಕ್ಲೂಷನ್ ಏನು? ಎಸ್ ಅಡಿಷನ್ ಆಫ್ inert gas like
helium or neon or argon, ಯಾವುದೋ ಒಂದು addition of inert gas at constant pressure. At constant pressure will shift the equilibrium. Towards more now increase in volume. ಹೀಗಾದ್ರೆ ಹೇಳಿ increase in volume ಅಂತಲಾದ್ರೆ ಹೇಳಿ ಅಥವಾ towards more number of moles. ಒಂದೇ ಕನ್ಕ್ಲೂಷನ್ ಇದಕ್ಕೆ. ಓಕೆ, ಯಾವುದೇ ಈಕ್ವಿಲಿಬ್ರಿಯಂ ರಿಯಾಕ್ಷನ್ಗೆ ನಾವು ಒಂದೇ ಇನರ್ಟ್ ಗ್ಯಾಸ್ ಹಾಕಿದಾಗ ಅಟ್ ಕಾನ್ಸ್ಟೆಂಟ್ ಪ್ರೆಷರ್ ಅಲ್ಲಿ ಯಾವ ಕಡೆ ಶಿಫ್ಟ್ ಆಗುತ್ತೆ ಈಕ್ವಿಲಿಬ್ರಿಯಂ? ಟುವರ್ಡ್ಸ್ ಮೋರ್ ನಂಬರ್ ಆಫ್ ಮೋಲ್ಸ್. ಯಾವ ಕಡೆ ನಂಬರ್ ಆಫ್ ಮೋಲ್ ಜಾಸ್ತಿ ಇದೆಯೋ ಆ ಕಡೆ ಶಿಫ್ಟ್ ಆಗುತ್ತೆ. ಯಾವ ಕಡೆ ನಂಬರ್ ಆಫ್ ಮೋಲ್ ಜಾಸ್ತಿ ಇದೆ ಅಂತ ನೀವು ನೋಡ್ಕೊಂಡು ಅದು ಫಾರ್ವರ್ಡೋ ಬ್ಯಾಕ್ವರ್ಡೋ ಅಂತ ನೀವು ಹೇಳಬೇಕು, ರೈಟೋ ಲೆಫ್ಟೋ ಅಂತ ನೀವು ಹೇಳಬೇಕು. ಇಲ್ಲೊಂದು 3 ಎಕ್ಸಾಂಪಲ್ ಇದೆ, ಬನ್ನಿ ಆಗಿದೆ. ಈ ರಿಯಾಕ್ಷನಲ್ಲಿ ಎಡಗಡೆ ಬ್ಯಾಕ್ವರ್ಡ್ ಡೈರೆಕ್ಷನ್ ರಿಯಾಕ್ಟೆಂಟ್ ಸೈಡ್ ಲೆಫ್ಟ್ ಸೈಡ್ 4 ಮೋಲ್ಸ್ ಇದೆ, ಬಲಗಡೆ ಫಾರ್ವರ್ಡ್ ಡೈರೆಕ್ಷನ್ ಎಷ್ಟಿದೆ 2 moles. ಹಾಗಿದ್ರೆ ಅಡಿಷನ್ ಆಫ್ ಅನ್ ಇನರ್ಟ್ ಗ್ಯಾಸ್ ಲೈಕ್ ಹೀಲಿಯಂ ಟು ದಿಸ್ ಈಕ್ವಿಲಿಬ್ರಿಯಂ ಯಾವ ಕಡೆ ಶಿಫ್ಟ್ ಆಗುತ್ತಪ್ಪ ಈಕ್ವಿಲಿಬ್ರಿಯಂ? ನೋಡಿ, ಯಾವ ಕಡೆ ನಂಬರ್ ಆಫ್ ಮೋಲ್ ಜಾಸ್ತಿ ಇದೆ? ಎಡಗಡೆ. ಈಕ್ವಿಲಿಬ್ರಿಯಂ ಶಿಫ್ಟ್ ಟುವರ್ಡ್ಸ್ ಲೆಫ್ಟ್ ಸೈಡ್ ಅಥವಾ ಬ್ಯಾಕ್ವರ್ಡ್ ಡೈರೆಕ್ಷನ್. ಈಗ ಇಲ್ಲಿ ಬರೋಣ, ಓಕೆನಾ? ಅಡಿಷನ್ ಆಫ್ ಇನರ್ಟ್ ಗ್ಯಾಸ್ ಲೈಕ್ ನಿಯಾನ್ ಟು ದಿಸ್ ಈಕ್ವಿಲಿಬ್ರಿಯಂ ಹೇಳಿ ನೋಡ, ಯಾವ ಕಡೆ ಶಿಫ್ಟ್ ಆಗುತ್ತೆ ಈಕ್ವಿಲಿಬ್ರಿಯಂ? ಟುವರ್ಡ್ಸ್ ಮೋರ್ ನಂಬರ್ ಆಫ್ ಮೋಲ್ಸ್. ಯಾವ ಕಡೆ ಇದೆ? ರೈಟ್ ಸೈಡ್ ಅಥವಾ ಫಾರ್ವರ್ಡ್ ಡೈರೆಕ್ಷನ್, ರೈಟ್? ಈಗ ಇಲ್ಲಿಗೆ ಬನ್ನಿ. ಎಸ್, addition of inert gas like argon to this equilibrium, then the position of equilibrium shift towards ಯಾವ ಕಡೆ? Towards forward direction or towards right side. ಯಾಕೆ? So in the right side only, forward direction only, number of moles increase. Okay ಮಕ್ಕಳೇ, this is the beauty of Lee-Chartier's principle. ನಾನು ಹೇಳಿದ್ನಲ್ಲ. ಸೊ ನೀವು ಮುಂದೆ ಬರೀ ಫಸ್ಟ್ ಪಿ ಯು ಅಲ್ಲ, ಸೆಕೆಂಡ್ ಪಿ ಯುನಲ್ಲಿ ಮೋಸ್ಟ್ ಆಫ್ ದಿ ಕಾನ್ಸೆಪ್ಟಲ್ಲಿ ಬರುತ್ತೆ ಇದು ಲೀ-ಚಾರ್ಟಿಯರ್ಸ್ ಪ್ರಿನ್ಸಿಪಲ್. ಓಕೆ, ಬರೀ ಸೆಕೆಂಡ್ ಪಿ ಯು ಅಲ್ಲ, ನಿಮ್ಮ ಡಿಗ್ರಿ ಆಗಲಿ, ಮಾಸ್ಟರ್ ಡಿಗ್ರಿ ಆಗಲಿ, ಅಥವಾ ಸೊ ನಿಮ್ಮ ರಿಸರ್ಚ್ ಫೀಲ್ಡ್ ಆಗಲಿ, ಎಲ್ಲೇ ಆಗಲಿ, ಅಲ್ಲಿ ಈಕ್ವಿಲಿಬ್ರಿಯಂ, ರಿವರ್ಸಿಬಲ್ ರಿಯಾಕ್ಷನ್, ರಿವರ್ಸಿಬಲ್ ಪ್ರೋಸೆಸ್ ಅಂತ ಬಂದರೆ ವಿ ಮಸ್ಟ್ ಯೂಸ್ ಲೀ-ಚಾರ್ಟಿಯರ್ಸ್ ಪ್ರಿನ್ಸಿಪಲ್. ಸಾಕಷ್ಟು ಕಡೆ ಯೂಸ್ ಮಾಡ್ತೀವಿ ಇಂಡಸ್ಟ್ರಿನಲ್ಲಿ. ಓಕೆ, ಸೊ ಇಂಡಸ್ಟ್ರಿನಲ್ಲಿ ಸಾಕಷ್ಟು ಪ್ರಾಡಕ್ಟ್ ಪ್ರಿಪೇರ್ ಮಾಡಬೇಕಾದ್ರೆ ಎಸ್, ಆ ರಿಯಾಕ್ಷನ್ ರೇಟ್ನ, ಓಕೆ, ಸ್ಪೀಡ್ನ ಮೇಂಟೈನ್ ಮಾಡೋಕ್ಕೆ ಲೀ-ಚಾರ್ಟಿಯರ್ಸ್ ಪ್ರಿನ್ಸಿಪಲ್ನ ಯೂಸ್ ಮಾಡ್ತೀವಿ. ಸೊ ಇಟ್ ಹ್ಯಾಸ್ ವಾಸ್ಟ್ ಆಫ್ ಅಪ್ಲಿಕೇಶನ್ಸ್. ಗಟ್ ಇಟ್ ರೈಟ್? ದಿಸ್ ಇಸ್ ಅಬೌಟ್ ಲೀ-ಚಾರ್ಟಿಯರ್ಸ್ ಪ್ರಿನ್ಸಿಪಲ್.